ಸ್ನೇಹಿತರೆ ನಮಸ್ಕಾರ. ನಮ್ಮ ಕರ್ನಾಟಕದಲ್ಲಿರುವಂತಹ ಡಿವಿಷನ್ ಬಗ್ಗೆ, ವಿಭಾಗದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ನೋಡುವಂತಹ ಕೆಲಸವನ್ನು ಮಾಡೋಣ. ಒಟ್ಟಾರೆಯಾಗಿ ನಮ್ಮ ರಾಜ್ಯವನ್ನು 4 ವಿಭಾಗಗಳನ್ನಾಗಿ ಮಾಡಲಾಗಿದೆ. ಒಂದು ಕಲಬುರಗಿ ಡಿವಿಷನ್, ಬೆಂಗಳೂರು ಡಿವಿಷನ್, ಮೈಸೂರು ಡಿವಿಷನ್ ಮತ್ತು ಬೆಳಗಾಂ ಡಿವಿಷನ್. ಅದರಲ್ಲಿ ಪ್ರಮುಖವಾಗಿ ಕಲಬುರಗಿ ಡಿವಿಷನ್ ಬಗ್ಗೆ ನಾವು ನೋಡುವಂಥ ಕೆಲಸ ಮಾಡೋಣ. ಕಲಬುರಗಿ ಡಿವಿಷನ್ ಹ್ಯಾಸ್ 6 districts. They are Kalaburgi, Bidar, Ballari, Raichur, Koppal and Yadgir. The Kalaburgi division has the lowest place with regard to literacy, per capita income, held for hectare and life expectancy in the state. ಕಲಬುರಗಿ ಡಿವಿಷನ್ನಲ್ಲಿ ಪ್ರಮುಖವಾಗಿ 6 ಜಿಲ್ಲೆಗಳು ಬರ್ತಾ ಇದ್ದು, ಆ 6 ಜಿಲ್ಲೆಗಳು ಯಾವುವೆಂದರೆ ಕಲಬುರಗಿ, ಬೀದರ್, ಬಳ್ಳಾರಿ, ರಾಯಚೂರು, ಕೊಪ್ಪಳ ಮತ್ತು ಯಾದಗಿರಿ. ಈ ಕಲಬುರಗಿ ಡಿವಿಷನನ್ನು ನಾವು ಬೇರೆ ಡಿವಿಷನ್ ಜೊತೆ ಈ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಮತ್ತು ವಾರ್ಷಿಕ ಆದಾಯಕ್ಕೆ ಸಂಬಂಧಪಟ್ಟಂತೆ ಮತ್ತು ಅಲ್ಲಿರುವಂತಹ ಕೃಷಿ ಉತ್ಪನ್ನಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ ಮತ್ತು ಜೀವನ ಮಟ್ಟದ ಸರಾಸರಿಯನ್ನು ನಾವು ತುಲನೆ ಮಾಡೋದಾದರೆ ಅದು ಬೇರೆ ವಿಭಾಗಕ್ಕಿಂತ ತುಂಬ ಕಳಪೆ ಮಟ್ಟದ ಒಂದು ಸ್ಥಿತಿಗತಿಯನ್ನು ಹೊಂದಿದೆ ಎಂದು ಹೇಳಬಹುದು. ಅಷ್ಟು ಹಿಂದುಳಿದಿರುವಂತಹ ಒಂದು ವಿಭಾಗ ಅಂದರೆ ಕರ್ನಾಟಕದಲ್ಲಿ ಅದು ಕಲಬುರಗಿ ಜಿಲ್ಲೆ. In order to understand the reasons for this backwardness, the government of Karnataka had formed a high-power committee on redressal of regional imbalance under the chairmanship of Dr. Nanjundappa in 2000. ಈ ಶಿಕ್ಷಣ, ಜೀವನ ಮಟ್ಟ ಮತ್ತು ವಾರ್ಷಿಕ ಆದಾಯ ಮತ್ತು ಕೃಷಿ ಉತ್ಪನ್ನದಲ್ಲಿ ಹಿಂದುಳಿದಿದ್ದರ ಬಗ್ಗೆ ಕಾರಣ ಏನು ಎನ್ನುವುದರ ಕುರಿತು ಕರ್ನಾಟಕ ಸರ್ಕಾರ 2000 ಇಸ್ವಿಯಲ್ಲಿ ಒಂದು ಕಮಿಟಿಯನ್ನು ರಚನೆ ಮಾಡ್ತಾ ಇದೆ. ಅಂದರೆ ಈ ವಿಭಾಗ ಹಿಂದೆ ಉಳಿದಿರುವುದರ ಬಗ್ಗೆ, ಲೋವೆಸ್ಟ್ ಪ್ಲೇಸನ್ನು ಪಡೆದಿರುವುದರ ಬಗ್ಗೆ ಕಾರಣ ಏನು ಎನ್ನುವುದರ ಬಗ್ಗೆ ಒಂದು ವ್ಯವಸ್ಥಿತವಾದಂತಹ ಒಂದು ಸಮಿತಿಯನ್ನು ಆ ಸ್ಟಡಿಗೋಸ್ಕರ ಅಪಾಯಿಂಟ್ ಮಾಡ್ತಾ ಇದೆ. ಅದು ಒಂದು ಡಾಕ್ಟರ್ ನಂಜುಂಡಪ್ಪ ಎನ್ನುವವರ ಒಂದು ಅಧ್ಯಕ್ಷತೆಯಲ್ಲಿ ಅವರ ಚೇರ್ಮನ್ಶಿಪ್ ಅಂಡರಲ್ಲಿ 2000 ಇಸ್ವಿಯಲ್ಲಿ ನೇಮಕ ಮಾಡುವುದನ್ನು ನಾವು ನೋಡ್ತಾ ಇದ್ದೀವಿ. ಆ್ಯಸ್ ಪರ್ ಇಟ್ಸ್ ರಿಪೋರ್ಟ್, the least developed part of Karnataka state is Kalaburgi division. In order to provide special grants to the districts of this division, the central government accorded special status to this division under the Article 371J of the Constitution. ಒಟ್ಟಾರೆಯಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಕಲಬುರಗಿ ವಿಭಾಗದಲ್ಲಿ 6 ಜಿಲ್ಲೆಗಳು ಬರ್ತಾ ಇದ್ದು, ಆ 6 ಜಿಲ್ಲೆಗಳು ಕೂಡ ಈ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ಈ ಉತ್ಪನ್ನದ ದೃಷ್ಟಿಯಿಂದ, ಜೀವನದ ಮಟ್ಟದ ದೃಷ್ಟಿಯಿಂದ ನೋಡೋದಾದರೆ ತುಂಬ ಕಳಪೆ ಮಟ್ಟದ ಒಂದು ಚಟುವಟಿಕೆಯನ್ನು ಹೊಂದಿದ್ದಾವೆ. ಆ ಕಳಪೆ ಮಟ್ಟದ ಚಟುವಟಿಕೆ ಯಾತಕ್ಕಾಗಿ, ಯಾವ ಕಾರಣಕ್ಕಾಗಿ ಎನ್ನುವುದನ್ನು ಕಂಡು ಹಿಡಿಯುವುದಕ್ಕೋಸ್ಕರವಾಗಿ ಕರ್ನಾಟಕ ಸರ್ಕಾರ 2000 ಇಸ್ವಿಯಲ್ಲಿ ಡಾಕ್ಟರ್ ನಂಜುಂಡಪ್ಪನವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿಯನ್ನು ನೇಮಕ ಮಾಡ್ತಾ ಇದೆ. ಆ ಕಮಿಟಿ ಕೂಲಂಕುಷವಾಗಿ ಅಧ್ಯಯನವನ್ನು ಮಾಡಿ ಈ ಹಿಂದುಳಿದಿರುವಿಕೆಗೆ ಕಾರಣ ಏನು ಎನ್ನುವುದರ ಬಗ್ಗೆ ಸಮಗ್ರವಾದ ವರದಿಯನ್ನು ಕೊಡ್ತಾ ಇದೆ. ಆ ಸಮಗ್ರವಾದಂತಹ ವರದಿಯನ್ನು ಮನಗಂಡಂತಹ ರಾಜ್ಯ ಸರ್ಕಾರ ವಿಶೇಷವಾದಂತಹ ಪ್ಯಾಕೇಜ್ಗಳ ಮೂಲಕ, ವಿಶೇಷವಾದಂತಹ ಗ್ರ್ಯಾಂಟ್ಗಳನ್ನು, ಹೆಚ್ಚು ಆರ್ಥಿಕ ಸಹಾಯವನ್ನು
ಕೊಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದೆ. ಅಷ್ಟೇ ಅಲ್ಲ, ಕೇಂದ್ರ ಸರ್ಕಾರ ವಿಶೇಷವಾಗಿ ಸಂವಿಧಾನದ 371 ಕಲಂ ಅಡಿಯಲ್ಲಿ ವಿಶೇಷವಾದಂತಹ ಸ್ಥಾನಮಾನವನ್ನು ಕೊಟ್ಟಿದೆ. ಆ ಸ್ಥಾನಮಾನ ಅದು ಆಡಳಿತದ ಉನ್ನತಿಗಾಗಿ ಮತ್ತು ಅಲ್ಲಿರುವಂತಹ ಮೂಲಭೂತ ಸೌಕರ್ಯಗಳ ಒಂದು ಉನ್ನತಿಗಾಗಿ ಮತ್ತು ಈ ಸರ್ಕಾರಿ ಸೇವೆಯಲ್ಲಿ ಬಡ್ತಿ ಹೊಂದುವಂತಹ ಸಂದರ್ಭದಲ್ಲಿ ತುಂಬ ಆ ವಿಭಾಗದ ಜನತೆಗೆ ತುಂಬ ಉಪಯುಕ್ತಕಾರಿಯಾಗಿದೆ ಎಂದು ಹೇಳಬಹುದು. ಹಿಸ್ಟರಿ. ಎವ್ರಿ ಡಿಸ್ಟ್ರಿಕ್ಟ್ ಆಫ್ ದಿಸ್ ಡಿವಿಷನ್ ಹ್ಯಾಸ್ ರಿಚ್ ancient history. Prehistoric relics can be seen here. In the beginning of the historical period, this area was under the rule of Mauryas. Then it became part of Satavahana rule. ಪ್ರಸ್ತುತದಲ್ಲಿ ಕರ್ನಾಟಕದಲ್ಲಿಯೇ 4 ವಿಭಾಗಗಳಲ್ಲಿ ಅತಿ ಹಿಂದುಳಿದಿರುವಂತಹ ವಿಭಾಗವಾದ ಕಲಬುರಗಿ ಡಿವಿಷನ್ is a very richest ಹಿಸ್ಟರಿ, ancient history. ತುಂಬ ಹಳೆಯ ಕಾಲದಿಂದಲೂ ಪ್ರಾಚೀನ ಕಾಲದಿಂದಲೂ ಸಹಿತ ತನ್ನದೇ ಆದಂತಹ ಗರಿಮೆಯನ್ನು ಇಟ್ಟುಕೊಂಡು ಬಂದಿರುವಂತಹ ಒಂದು ವಿಭಾಗ, ಒಂದು ಜಿಲ್ಲೆ, ಒಂದು ಪ್ರದೇಶ ಯಾವುದು ಅಂತಂದರೆ ಅದು ಕಲಬುರಗಿ ಡಿವಿಷನ್. ಅದು ಬರೀ 1200 ವರ್ಷಗಳ ಇತಿಹಾಸವನ್ನು ಹೊಂದಿಲ್ಲ, ಪ್ರಾಚೀನ ಇತಿಹಾಸವನ್ನು ಕೂಡ ಹೊಂದಿದೆ. ಪ್ರೀ ಹಿಸ್ಟಾರಿಕ್ ರಿಲೀಕ್ಸ್ ಅಂದರೆ ಈ ಬರವಣಿಗೆ ಕಲೆ ಗೊತ್ತಿರದಂತಹ ಮಾನವ ಸಾಮಾಜಿಕ ಜೀವನಕ್ಕೆ ಕಾಲು ಇಡದೇ ಇರುವಂತಹ ಸಂದರ್ಭದಲ್ಲಿಯೂ ಕೂಡ 10,000, 20,000 ಲಕ್ಷ ವರ್ಷಗಳ ಹಿಂದೆಯೇ ಅಲ್ಲಿ ಮಾನವನ ಇರುವಂತಹ ಕುರುಹುಗಳು ಕೂಡ ದೊರೆತಿವೆ. ಮತ್ತು ಜೊತೆಗೆ ಇನ್ನು ನಾವು ಇತಿಹಾಸ ಕಾಲಕ್ಕೆ ಬಂದರೆ ಯಾವ ರೀತಿಯಾದಂತಹ ಇತಿಹಾಸವನ್ನು ಅಲ್ಲಿ ನೋಡ್ತಾ ಇದ್ದೇವೆ. ಮೌರ್ಯರ ಕಾಲದಲ್ಲಿಯೇ ಕ್ರಿಸ್ತಪೂರ್ವ 2-3ನೇ ಶತಮಾನದಲ್ಲಿ ಅಧಿಕಾರಕ್ಕೆ ಬಂದಂತಹ ನಮ್ಮ ದೇಶದ ಏಕಮೇವ ಪ್ರಥಮ ರಾಜ್ಯಮನೆತನವಾದಂತಹ ಸಾಮ್ರಾಜ್ಯವಾದಂತಹ ಮೌರ್ಯ ಸಾಮ್ರಾಜ್ಯದ ಅಡಿಯಲ್ಲಿ ಅಥವಾ ನಿಯಂತ್ರಣದಲ್ಲಿರುವಂತಹ ಒಂದು ಪ್ರದೇಶವಾಗಿತ್ತು ಎನ್ನುವುದರ ಬಗ್ಗೆ ಅಲ್ಲಿ ಹಲವಾರು ಕುರುಹುಗಳು ಕಂಡುಬಂದಿವೆ. ಮತ್ತು ಆಫ್ಟರ್ ದ ಡಿಕ್ಲೈನ್ Mauryan Empire, this part nearly come under the rule of Shatavahana. The capital city of Rashtrakutas in the present day Malakheda of Kalaburgi district. After them, Kalyana Chalukyas ruled over this area. For the first time prehistoric period ಅಲ್ಲಿಯೇ ಇಲ್ಲಿ ಮನುಷ್ಯರು ಅಥವಾ ನಮ್ಮ ಪೂರ್ವಜರು ಬದುಕಿರುವಂತಹ ಕುರುಹುಗಳು, ಎವಿಡೆನ್ಸ್ಗಳು ಕಂಡುಬಂದಿದ್ದಾವೆ. ಜೊತೆಗೆ ಮೌರ್ಯ ಇತಿಹಾಸ ಕಾಲಕ್ಕೆ ಬಂದಂತಹ ಸಂದರ್ಭದಲ್ಲಿ ಮೌರ್ಯರ ಮೌರ್ಯರ ಆಡಳಿತದ ಕುರುಹುಗಳು ಕೂಡ ದೊರೆತಿದ್ದಾವೆ. ಅದರ ಜೊತೆಗೆ ಶಾತವಾಹನರು ಮೌರ್ಯರ ನಂತರ ಮೌರ್ಯರ ಸಾಮಂತರಾಗಿ ದಕ್ಷಿಣ ಪ್ರಾಂತ್ಯವನ್ನು ನೋಡ್ಕೊಳ್ತಿರುವಂತಹ ಈ ಶಾತವಾಹನ ಸಾಮಂತ ರಾಜ್ಯ ಮನೆತನ ಮೌರ್ಯರ ಅವನತಿಯ ನಂತರ ದಕ್ಷಿಣ ಭಾರತದಲ್ಲಿ ಪ್ರಾಬಲ್ಯವನ್ನು ಪಡೆದುಕೊಳ್ತಾ ಇದೆ. ಆ ಪ್ರಾಬಲ್ಯಕ್ಕೆ ಆಡಳಿತಕ್ಕೆ ಒಳಪಟ್ಟಂತಹ ಪ್ರದೇಶವೂ ಕೂಡ ಪ್ರಸ್ತುತದಲ್ಲಿರುವಂತಹ ಕಲಬುರಗಿ ಡಿವಿಷನ್ ಆಗಿತ್ತು ಎಂದು ಹೇಳ್ಬೋದು. ಅವರ ನಂತರ ಶಾತವಾಹನ ಮನೆತನದ ನಂತರ ಕದಂಬರು ಈ ಪ್ರದೇಶವನ್ನು ಆಡಳಿತ ಮಾಡ್ತಾ ಇದ್ದಾರೆ. ಕದಂಬರ ಅವನತಿಯ ನಂತರ ನೇರವಾಗಿ ರಾಷ್ಟ್ರಕೂಟ ಅಂದರೆ ಚಾಲುಕ್ಯರು ಬರ್ತಾ ಇದ್ದಾರೆ. ಅವರ ನಂತರ ರಾಷ್ಟ್ರಕೂಟರ ಕಾಲಕ್ಕೆ ಈ ಪ್ರದೇಶ ಕಲಬುರಗಿಯ ಡಿವಿಷನ್ ನೇರವಾದಂತಹ ಆಡಳಿತಕ್ಕೆ ಒಳಪಟ್ಟಿತ್ತು. ಅಷ್ಟೇ ಅಲ್ಲ, ಆ ಮಾಳಖೇಡ ಎನ್ನುವಂತಹ ಪ್ರದೇಶ ರಾಷ್ಟ್ರಕೂಟರ ರಾಜಧಾನಿಯಾಗಿತ್ತು. ಮಾಳಖೇಡ ಎನ್ನುವಂತಹ ಪ್ರದೇಶ ಪ್ರಸ್ತುತ ಕಲಬುರಗಿ ಜಿಲ್ಲೆಯಲ್ಲಿರುವಂತಹ ಒಂದು ಗ್ರಾಮ ಅಥವಾ ಊರು ಆಗಿದೆ ಎಂದು ಹೇಳ್ಬೋದು.
ಈ ಮಾಳಖೇಡ ರಾಷ್ಟ್ರಕೂಟರ ಕಾಲದ ಅವರ ಆಡಳಿತದ ರಾಜಧಾನಿಯಾಗಿತ್ತು. ಅಷ್ಟರ ಮಟ್ಟಿಗೆ ರಾಷ್ಟ್ರಕೂಟರ ಕಾಲದಲ್ಲಿ ಈ ಕಲಬುರಗಿ ಡಿವಿಷನ್ ಪ್ರದೇಶಗಳು ಆಡಳಿತಕ್ಕೆ, ನೇರ ಆಡಳಿತಕ್ಕೆ ಅಥವಾ ಪ್ರಸಿದ್ಧತೆಗೆ ಒಳಪಟ್ಟಿದ್ದವು ಎಂದು ಹೇಳಬಹುದು. ಆಫ್ಟರ್ ದೆಮ್, ಕಲ್ಯಾಣ ಚಾಲುಕ್ಯರ ಒಂದು ಕಾಲದಲ್ಲಿಯೂ ಕೂಡ ಈ ಪ್ರದೇಶ ಆಡಳಿತದ ಮುಖ್ಯ ಪ್ರದೇಶವಾಗಿತ್ತು. ಬಸವ ಕಲ್ಯಾಣ ವಾಸ್ ದೇರ್ ಕ್ಯಾಪಿಟಲ್ ಸಿಟಿ. ಕಲ್ಯಾಣ ಚಾಲುಕ್ಯರು ಕೂಡ ಈ ಕರ್ನಾಟಕದ ಬಹುಭಾಗಗಳನ್ನು ಆಡಳಿತ ಮಾಡಿದ್ದಾರೆ. ಅವರು ಕೂಡ ಕರ್ನಾಟಕದ ಒಂದು ರಾಜಮನೆತನ. ಈ ಕಲ್ಯಾಣ ಚಾಲುಕ್ಯರು ಕೂಡ ತಾವು ಆಡಳಿತವನ್ನು ಮಾಡುವಂತಹ ಸಂದರ್ಭದಲ್ಲಿ ಬಸವ ಕಲ್ಯಾಣವನ್ನು, ಅದು ಕೂಡ ಕಲಬುರಗಿ ಜಿಲ್ಲೆಯಲ್ಲಿ ಡಿವಿಷನ್ನಲ್ಲಿ ಬರುವಂತಹ ಒಂದು ತಾಲೂಕು ಕೇಂದ್ರ ಬಸವ ಕಲ್ಯಾಣವನ್ನು ಅವರು ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದರು. ಹಂಪಿ ಆಫ್ Bellary district was the capital city of Vijayanagara kings. The historic Vachana movement led by Basavanna took place in Basava Kalyana, which is part of Kalaburagi division. Later, during medieval period, under the Bahamani kings came to power. ಫಸ್ಟ್ ಆಫ್ ಆಲ್ ಮೌರ್ಯ ಎಂಪೈರ್ ಕೂಡ ಆಡಳಿತದ ಒಂದು ನಿಯಂತ್ರಣವನ್ನು ಈ ಪ್ರದೇಶದಲ್ಲಿ ಹೊಂದಿತ್ತು. ಜೊತೆಗೆ ಶಾತವಾಹನ ರಾಷ್ಟ್ರಕೂಟರ ಒಂದು ರಾಜಧಾನಿಯೇ ಕಲಬುರಗಿ ಡಿವಿಷನ್ನಲ್ಲಿ ಬರುವಂತಹ ಮಾಳಖೇಡವಾಗಿತ್ತು. ರಾಷ್ಟ್ರಕೂಟರ ನಂತರ ಪ್ರವರ್ಧಮಾನಕ್ಕೆ ಬಂದಂತಹ ಕಲ್ಯಾಣ ಚಾಲುಕ್ಯರ ರಾಜಧಾನಿಯೂ ಕೂಡ ಈ ಪ್ರದೇಶದಲ್ಲಿ ಕಲಬುರಗಿ ಡಿವಿಷನ್ದಲ್ಲಿ ಬರುವಂತಹ ಬಸವ ಕಲ್ಯಾಣ ಆಗಿತ್ತು. ಜೊತೆಗೆ ಹಂಪಿ ಎನ್ನುವಂತಹ ಒಂದು ಪ್ರದೇಶದ ಬಗ್ಗೆ ನೀವು ಕೇಳಿದ್ದೀರಾ, ಅದು ಕೂಡ ಈ ಕಲಬುರಗಿ ಡಿವಿಷನ್ನಲ್ಲಿ ಒಂದು ಡಿಸ್ಟ್ರಿಕ್ಟ್ ಆದಂತಹ ಬಳ್ಳಾರಿ ಡಿಸ್ಟ್ರಿಕ್ಟ್ನಲ್ಲಿ ಬರ್ತಾ ಇದೆ. ಈ ಹಂಪಿ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿ ಮೆರೆದಂತಹ ಒಂದು ಪ್ರದೇಶವಾಗಿದೆ. ಅದು ಕೂಡ ಈ ಕಲಬುರಗಿ ಡಿವಿಷನ್ನಲ್ಲಿ ಇರುವಂಥದ್ದಾಗಿದೆ. ಜೊತೆಗೆ ಈ ವಚನ ಮೂಮೆಂಟ್, ಈ ವಚನ ಸಾಹಿತ್ಯದ ಒಂದು ಚಳವಳಿಗಳು ಬಸವಣ್ಣನವರ ಒಂದು ನಾಯಕತ್ವದಲ್ಲಿ ನಡೀತಾ ಇದ್ದಾವೆ. ಆ ವಚನ ಚಳವಳಿಯು ನಡೆದಿರುವಂತಹ ಪ್ರದೇಶವೂ ಕೂಡ ಬಸವ ಕಲ್ಯಾಣವಾಗಿದೆ. ಆ ಬಸವ ಕಲ್ಯಾಣ ಕಲಬುರಗಿ ಡಿವಿಷನ್ನಿನ ಒಂದು ತಾಲೂಕು ಕೇಂದ್ರ ಎಂದು ಹೇಳ್ಬೋದು. ಇನ್ನು ಮೌರ್ಯ ಆಯಿತು, ಶಾತವಾಹನ ಆಯಿತು, ರಾಷ್ಟ್ರಕೂಟ ಆಯಿತು, ಮತ್ತು ಜೊತೆಗೆ ಕಲ್ಯಾಣ ಚಾಲುಕ್ಯ ಆಯಿತು. ವಿಜಯನಗರ ಸಾಮ್ರಾಜ್ಯವೂ ಕೂಡ ತಮ್ಮ ರಾಜಧಾನಿಯನ್ನು ಅಲ್ಲಿ ಮಾಡಿಕೊಂಡಿತ್ತು. ಮೌರ್ಯರ ಒಂದು ಪ್ರಾದೇಶಿಕ ರಾಜಧಾನಿಯೂ ಕೂಡ ಕನಕಗಿರಿ ಎನ್ನುವಂತಹ ಊಹಾಪೋಹಗಳಿಗೆ ಕುರುಹುಗಳು ಕೂಡ ದೊರೀತಾ ಇದ್ದಾವೆ. ಜೊತೆಗೆ ದ ಹಿಸ್ಟಾರಿಕ್ ಅಂದರೆ ಇತಿಹಾಸದಲ್ಲಿಯೇ ಈ ವಿಜಯನಗರ ಸಾಮ್ರಾಜ್ಯದ ಜೊತೆಗೆ ನಾವು ನೋಡೋದಾದರೆ ಲೇಟರ್ ಡ್ಯೂರಿಂಗ್ ಮಿಡಿವಲ್ ಪೀರಿಯಡ್, ಮಧ್ಯಯುಗೀನ, ಈ ಇತಿಹಾಸವನ್ನು ಪ್ರಾಚೀನ, ಮಧ್ಯ ಮತ್ತು ನವ ಎಂದು ವಿಭಾಗವನ್ನು ಮಾಡ್ತಾ ಇದ್ದಾರೆ. ಮಧ್ಯಯುಗೀನ ಕಾಲದಲ್ಲಿ ದ ಬಹಮನಿ ಕಿಂಗ್ಸ್ ಕೇಮ್ ಟು ಪವರ್. ಬಹಮನಿ ಆಡಳಿತ ಭಾರತದಲ್ಲಿ ವಿಜಯನಗರ ಸಾಮ್ರಾಜ್ಯದ ಜೊತೆಗೆ ಹುಟ್ಟಿಕೊಂಡಂತಹ ಒಂದು ಆಡಳಿತ, ಒಂದು ಸುಲ್ತಾನ್ ಮನೆತನ ಎಂದು ಹೇಳ್ಬೋದು. ಕಲಬುರಗಿ ವಾಸ್ ದೇರ್ ಕ್ಯಾಪಿಟಲ್ ಸಿಟಿ. ಆ ಬಹುಮನಿ ಸಾಮ್ರಾಜ್ಯದ ಒಂದು ರಾಜಧಾನಿಯೂ ಕೂಡ ಯಾವುದಾಗಿತ್ತು ಅಂದರೆ ಕಲಬುರಗಿ ಆಗಿತ್ತು. ನೋಡಿ ಎಷ್ಟು ರಿಚೆಸ್ಟ್ ಹಿಸ್ಟರಿಯನ್ನು ಈ ಕಲಬುರಗಿ ಡಿವಿಷನ್ ಹೊಂದಿದ್ರೂ ಕೂಡ, ಆದರೆ 4 ಡಿವಿಷನ್ಗೆ ಕಂಪೇರ್ ಮಾಡಿದರೆ ಕಲಬುರಗಿ ಡಿವಿಷನ್ ಈಸ್ ದ ಲೋವೆಸ್ಟ್ ಎಕನಾಮಿ, ಲೋವೆಸ್ಟ್ ಪ್ರೊಡಕ್ಷನ್ ಆ್ಯಂಡ್ ಲೋವೆಸ್ಟ್ ಲಿಟ್ರೇಚರ್ ಆ್ಯಂಡ್ lowest lifestyle or life index. Kalburgi was their capital city. After the decline of Bahmani and Vijayanagara rulers, Kalaburgi came under the rule of the Hyderabad Nizam. The Hyderabad became part of independent India in 1948. ಬಹಮನಿ ಮತ್ತು ವಿಜಯನಗರ ಸಾಮ್ರಾಜ್ಯ ಮಧ್ಯಯುಗೀನ ಕಾಲದಲ್ಲಿ ಮಿಡಿವಲ್
ಆ ಪಿರಿಯಡಲ್ಲಿ ಈ ಎರಡೂ ಕೂಡ ಸಬಾರ್ಡಿನೇಟ್ ಸ್ಟೇಟ್ಸ್ ಆಗಿ ರಾಜ್ಯ ಮನೆತನಗಳಾಗಿ ಆಡಳಿತವನ್ನು ಮಾಡ್ತಾ ಇದ್ದಾವೆ. ಆದರೆ ಈ ಎರಡೂ ಮನೆತನಗಳು ಹೆಚ್ಚು ಕಡಿಮೆಯಾಗಿ ಒಂದೇ ಸಾರಿಗೆ ಅವನತಿಯನ್ನು ಹೊಂದುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಈ ಎರಡೂ ಮನೆತನಗಳ ಅವನತಿಯ ನಂತರ ಅವನತಿಯ ಲಾಭವನ್ನು ಪಡೆದುಕೊಂಡಂತಹ ಈ ಹೈದರಾಬಾದ್ ನಿಜಾಮ ಈ ಕಲಬುರಗಿ ಪ್ರದೇಶವನ್ನು ತನ್ನ ನಿಯಂತ್ರಣಕ್ಕೆ ಪಡೆದುಕೊಳ್ತಾ ಇದ್ದಾನೆ. ದ ಹೈದರಾಬಾದ್ ಬಿಕೇಮ್ ಪಾರ್ಟ್ ಆಫ್ ಇಂಡಿಪೆಂಡೆಂಟ್ ಇನ್ ಇಂಡಿಯಾ. ಆದರೆ ಹೈದರಾಬಾದ್ ನಿಜಾಮನಿಂದಲೂ ಕೂಡ ಇದು 1948ರಲ್ಲಿ ಸ್ವತಂತ್ರ ಭಾರತದ ಭಾಗವಾಗಿ ಮಾರ್ಪಡ್ತಾ ಇದೆ. ಹೈದರಾಬಾದ್ ನಿಜಾಮನಿಂದಲೂ ಕೂಡ ಇದು ಸ್ವತಂತ್ರವನ್ನು ಪಡೆದುಕೊಂಡು ಕೊನೆಗೆ ಪ್ರಸ್ತುತದಲ್ಲಿ ಇರುವಂತಹ ಸ್ವತಂತ್ರ ಭಾರತದ ಪ್ರದೇಶವಾಗಿ ಒಳಪಡ್ತಾ ಇದೆ. ಡ್ಯೂರಿಂಗ್ ದ reorganization of states in 1956, Kalaburgi, Bidar and Raichur districts, which were part of Hyderabad Nizam, were added to Karnataka state. Kalaburgi is the headquarters of Kalaburgi division. Bellary, which was part of Madras state, was added to Karnataka state. 1956ರ ಕಾಲಾವಧಿಯಲ್ಲಿ ನಮ್ಮ ದೇಶದಲ್ಲಿಯೇ ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳನ್ನು ವಿಂಗಡಣೆ ಮಾಡುವಂತಹ ಒಂದು ಹಬ್ಬ, ಒಂದು ಚಳವಳಿ, ಒಂದು ಕ್ರಾಂತಿ ನಡೀತಾ ಇದೆ. ಆ ಕ್ರಾಂತಿಯ ಕಾಲದಲ್ಲಿ ಹೈದರಾಬಾದ್ ನಿಜಾಮನ ಆಡಳಿತಕ್ಕೆ ಒಳಪಟ್ಟಂತಹ ಕಲಬುರಗಿ, ಬೀದರ್ ಮತ್ತು ರಾಯಚೂರು ಡಿಸ್ಟ್ರಿಕ್ಟ್ಗಳು ನಮ್ಮ ಕರ್ನಾಟಕ ರಾಜ್ಯದ ವ್ಯಾಪ್ತಿಗೆ ಒಳಪಡ್ತಾ ಇದ್ದೇವೆ. ಜೊತೆಗೆ ಈ ಮದ್ರಾಸ್ ರಾಜ್ಯದ ಅಡಿಯಲ್ಲಿ ಆಡಳಿತದ ಒಂದು ನಿಯಂತ್ರಣದಲ್ಲಿರುವಂತಹ ಬಳ್ಳಾರಿ ಜಿಲ್ಲೆಯು ಕೂಡ, ಪ್ರಸ್ತುತದಲ್ಲಿರುವ ಬಳ್ಳಾರಿ ಜಿಲ್ಲೆಯು ಕೂಡ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಳಪಡ್ತಾ ಇದೆ. 1956ರಲ್ಲಿ 56ಕ್ಕಿಂತ ಮುಂಚೆ ನಮ್ಮ ಕರ್ನಾಟಕ ರಾಜ್ಯ ಎನ್ನುವುದು ಹರಿದು ಹಂಚಿ ಹೋಗಿತ್ತು. ಅದು 1956ರಲ್ಲಿ ರಾಜ್ಯಗಳ ಭಾಷಾವಾರು ಏಕೀಕರಣದಲ್ಲಿ ಈ ಎಲ್ಲ ಪ್ರದೇಶಗಳು ಕರ್ನಾಟಕದ ಆಡಳಿತ ವ್ಯಾಪ್ತಿಗೆ, ಕನ್ನಡದ ಭಾಷೆಯ ಒಂದು ಪ್ರದೇಶಗಳಿಗೆ ಒಳಪಡ್ತಾ ಇರೋದನ್ನು ನಾವು ನೋಡ್ಬೋದು. Many Palegaras became powerful after the decline of Vijayanagara and Bahmani sultans. Among them, Palegaras of Harapanahalli, Sandur, Jerimale and Surapura are well known. After the death of Krishnappa Nayaka of Surapura, his son Venkatappa Nayaka came to power. ಇಲ್ಲಿ ಬಹಮನಿ ಸಾಮ್ರಾಜ್ಯ ಮತ್ತು ವಿಜಯನಗರ ಸಾಮ್ರಾಜ್ಯದ ಅವನತಿಯ ನಂತರ ದೊಡ್ಡದಾದಂತಹ ಪ್ರದೇಶ ಹೈದರಾಬಾದ್ ನಿಜಾಮನ ನಿಯಂತ್ರಣಕ್ಕೆ ಒಳಪಡುವಂತಹ ಪರಿಸ್ಥಿತಿಯ ಕಾಲದಲ್ಲಿ ಈ ಕಲಬುರಗಿ ಪ್ರದೇಶ ಡಿವಿಷನ್ನಿನ ಪ್ರದೇಶದಲ್ಲಿರುವಂತಹ ಹಲವಾರು ಪ್ರದೇಶಗಳು ಈ ಪಾಳೆಗಾರರ ಒಂದು ನಿಯಂತ್ರಣದಲ್ಲಿರ್ತಾ ಇದ್ದಾವೆ. ಯಾವಾಗ ವಿಜಯನಗರ ಸಾಮ್ರಾಜ್ಯ ತನ್ನ ಅವನತಿಯ ದಿಕ್ಕಿನಡೆಗೆ ಪಾದಾರ್ಪಣೆಯನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ, ಆವಾಗ ಅಲ್ಲಿರುವಂತಹ ಸ್ಥಳೀಯ ಅಧಿಕಾರಿಗಳು ಎಂದು ಎನಿಸಿಕೊಂಡಂತಹ ಈ ಪಾಳೆಗಾರರು ಸಮರ್ಥರಾಗ್ತಾ ಇದ್ದಾರೆ, ಸ್ವತಂತ್ರರಾಗ್ತಾ ಇದ್ದಾರೆ. ಅವರಲ್ಲಿ ಪ್ರಮುಖರು ಅಂದರೆ ಹರಪ್ಪನಹಳ್ಳಿಯ ಪಾಳೆಗಾರರು, ಸಂಡೂರು, ಜರಿಮಲೆ ಮತ್ತು ಸುರಪುರ, ಈಗ ಯಾದಗಿರಿ ಜಿಲ್ಲೆಯಲ್ಲಿ ಬರ್ತಾ ಇರುವಂತಹ ತಾಲೂಕು ಕೇಂದ್ರವಾದಂತಹ ಸುರಪುರದ ಈ ಪಾಳೆಗಾರರು ತುಂಬ ಪ್ರಬಲತೆಗೆ ಬರ್ತಾ ಇದ್ದಾರೆ. ಇಲ್ಲಿ ಕೃಷ್ಣಪ್ಪ ನಾಯಕನ ನಂತರ ವೆಂಕಟಪ್ಪ ನಾಯಕ ಎನ್ನುವರು ಸುರಪುರದ ಒಬ್ಬ ಪಾಳೆಗಾರರಾಗಿ ಅಧಿಕಾರವನ್ನು ವಹಿಸಿಕೊಳ್ತಾ ಇದ್ದಾರೆ. ಆ್ಯಸ್ ಈ ವಾಸ್ ಅವೇರ್ ಆಫ್ ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್, ಈ ವೇಜ್ಡ್ ವಾರ್ ಅಗೇನ್ಸ್ಟ್ ದ ಬ್ರಿಟಿಷ್. ನಮ್ಮ 1857ರಲ್ಲಿ ನಮ್ಮ ದೇಶ ಪ್ರಥಮ ಸ್ವತಂತ್ರ ಸಂಗ್ರಾಮವನ್ನು ಬ್ರಿಟಿಷರ ವಿರುದ್ಧವಾಗಿ ಮಾಡ್ತಾ ಇದೆ. ಆ ಪ್ರಥಮ ಸ್ವತಂತ್ರ ಸಂಗ್ರಾಮದಲ್ಲಿ ತನ್ನನ್ನು ತಾನು ಸಕ್ರಿಯವಾಗಿ ತೊಡಗಿಸಿಕೊಂಡಂತಹ ಕರ್ನಾಟಕದ ಅಪ್ರತಿಮ ವೀರ ಪಾಳೆಗಾರ ಯಾರು ಅಂತಂದರೆ ವೆಂಕಟಪ್ಪ ನಾಯಕ.
ಆ ವೆಂಕಟಪ್ಪ ನಾಯಕ ಆಡಳಿತ ಮಾಡಿರುವಂತಹ ಒಂದು ಪ್ರದೇಶ ಸುರಪುರ. He waged war against the British, but the British captured Venkatappa Nayaka and imprisoned him. British gifted Surapura to Hyderabad Nizam. Like this, Bidar, Kalaburgi and Raichur became part of Hyderabad Nizam's state. They were merged into Karnataka in 1956. ವೆಂಕಟಪ್ಪ ನಾಯಕ ಬ್ರಿಟಿಷರ ವಿರುದ್ಧ ಪ್ರಥಮ ಸ್ವತಂತ್ರ ಸಂಗ್ರಾಮದ ಒಂದು ಕಿಚ್ಚನ್ನು ಕರ್ನಾಟಕದಲ್ಲಿ ಹಚ್ತಾ ಇರಬೇಕಾದ್ರೆ ಆತ ತಾನು ಒಬ್ಬನೇ ಬ್ರಿಟಿಷರನ್ನು ಎದುರಿಸುವುದು ತುಂಬ ಕಷ್ಟ ಎನ್ನುವುದನ್ನು ಅರಿತುಕೊಂಡು ಹೈದರಾಬಾದ್ ನಿಜಾಮನ ಒಂದು ಸಹಾಯವನ್ನು ಪಡೆದುಕೊಳ್ಳೋದಕ್ಕೆ ಆತನೊಂದಿಗೆ ಗುಪ್ತವಾದಂತಹ ಸಂಧಾನವನ್ನು ನಡೆಸ್ತಾನೆ ವೆಂಕಟಪ್ಪ ನಾಯಕ. ಆದರೆ ಈ ಕುತಂತ್ರಿಯಾದಂತಹ ಹೈದರಾಬಾದ್ ನಿಜಾಮ ಈ ನೇರವಾಗಿ ಬ್ರಿಟಿಷರೊಂದಿಗೆ ಕೈ ಜೋಡಿಸಿ ಆ ರಹಸ್ಯ ಒಂದು ಸಂಧಾನವನ್ನು ಅದನ್ನು ಬಹಿರಂಗಪಡಿಸುವಂತಹ ಕೆಲಸವನ್ನು ಮಾಡ್ತಾನೆ. ಆ ನಿಜಾಮ ರಹಸ್ಯ ಸಂಧಾನವನ್ನು ಬಹಿರಂಗಪಡಿಸಿದ್ದರಿಂದ ಬ್ರಿಟಿಷರು ಈ ವೆಂಕಟಪ್ಪ ನಾಯಕರನ್ನು ಹಿಡಿಯುವುದಕ್ಕೆ ಸಾಧ್ಯ ಆಗ್ತಾ ಇದೆ. ಆ ವೆಂಕಟಪ್ಪ ನಾಯಕರನ್ನು ಹಿಡಿತಾರೆ, ಅವರನ್ನು ಅಪರಾಧಿಯನ್ನಾಗಿ ಮಾಡಿ ಜೀವಾವಧಿ ಶಿಕ್ಷೆ, ಗಲ್ಲು ಶಿಕ್ಷೆಗೆ ಗುರಿ ಮಾಡ್ತಾ ಇದ್ದಾರೆ. ಆದರೆ ಗಲ್ಲು ಶಿಕ್ಷೆ ಆಗುವುದಕ್ಕೆ ಪೂರ್ವದಲ್ಲಿಯೇ ಇವರು ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವಂತಹ ಅಥವಾ ತಾವೇ ಮರಣವನ್ನು ಒಪ್ಪುವಂತಹ ಒಂದು ಕಾರ್ಯವೂ ಕೂಡ ನಡೀತಾ ಇದೆ. ಈ ಒಂದು ಬ್ರಿಟಿಷರ ದೃಷ್ಟಿಯಲ್ಲಿ ಬ್ರಿಟಿಷರಿಗೆ ಸಹಾಯ ಮಾಡಿದ ಹೈದರಾಬಾದ್ ನಿಜಾಮನಿಗೆ ಒಂದು ಉಡುಗೊರೆಯಾಗಿ ಅವರು ಪ್ರಸ್ತುತದಲ್ಲಿರುವಂತಹ ಬೀದರ್, ಕಲಬುರಗಿ ಮತ್ತು ರಾಯಚೂರು ಪ್ರದೇಶಗಳನ್ನು ಹೈದರಾಬಾದ್ ನಿಜಾಮನಿಗೆ ಬಿಟ್ಟುಕೊಡ್ತಾ ಇದ್ದಾರೆ. ಆದರೆ ನಂತರ 1948 ಸೆಪ್ಟೆಂಬರ್ 17ರಂದು ಉಗ್ರವಾದಂತಹ ಹೋರಾಟವು ನಡೆದು ಹೈದರಾಬಾದ್ ವಿಮೋಚನಾ ದಿನವಾಗಿ ಅದು ಮಾರ್ಪಡ್ತಾ ಇದೆ. ಜೊತೆಗೆ ಕೊನೆಯ ಮಟ್ಟಕ್ಕೆ ಎನ್ನುವಂತೆ 1956ರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಈ ಎಲ್ಲ ಪ್ರದೇಶಗಳು ಹೈದರಾಬಾದ್ ನಿಜಾಮನಿಂದ ಮತ್ತು ಮದ್ರಾಸ್ ಸರ್ಕಾರದಿಂದ ನೇರ ಆಡಳಿತಕ್ಕೆ ಒಳಪಟ್ಟಂತಹ ಕನ್ನಡದ ಪ್ರದೇಶಗಳು ಕರ್ನಾಟಕಕ್ಕೆ ಸೇರಿಕೊಳ್ತಾ ಇದ್ದಾವೆ. ದ ವಾರ್ ಫಾರ್ ದ ಲಿಬರೇಷನ್ ಆಫ್ ಹೈದರಾಬಾದ್ ಕರ್ನಾಟಕ. ವೆನ್ ಇಂಡಿಯಾ ಅಟೈನ್ಡ್ ಇಂಡಿಪೆಂಡೆನ್ಸ್, the Hyderabad Nizam was not ready to integrate his kingdom with India. This enraged the common people who launched agitation against the Nizam. The leadership was provided by Swami Ramananda Tirtha. ಈ ನಮ್ಮ ದೇಶ ಸ್ವತಂತ್ರವಾಗುವಂತಹ ಸಂದರ್ಭದಲ್ಲಿ ಹಲವಾರು ಎರಡು ರೀತಿಯ ಆಪ್ಷನ್ಸ್ಗಳು ಇರ್ತಾ ಇದ್ದಾವೆ. ಒಂದು, ಪಾಕಿಸ್ತಾನದ ದೇಶಕ್ಕೆ ಸಂಬಂಧಪಟ್ಟಂತಹ ಪಾಕಿಸ್ತಾನದ ಗುಂಪಿಗೆ ಸೇರ್ಬೋದು, ಇಲ್ಲ ಭಾರತದ ಗುಂಪಿಗಾದರೂ ಸೇರ್ಬೋದು, ಇಲ್ಲ ಸ್ವತಂತ್ರವಾಗಿರ್ಬೋದು ಎನ್ನುವಂತಹ 3 ಆಪ್ಷನ್ಸ್ಗಳನ್ನು ಅಂದಿನ ಬ್ರಿಟಿಷ್ ಸರ್ಕಾರ ಭಾರತೀಯರಿಗೆ ನೀಡ್ತಾ ಇರುತ್ತೆ. ಆಗ ಹೈದರಾಬಾದ್ ನಿಜಾಮ ಭಾರತದ ಒಕ್ಕೂಟಕ್ಕೂ ಸೇರೋದಿಲ್ಲ, ಪಾಕಿಸ್ತಾನದ ಒಕ್ಕೂಟಕ್ಕೂ ಸೇರೋದಿಲ್ಲ, ಜೊತೆಗೆ ಆತ 3ನೇ ಆಪ್ಷನ್ಸನ್ನು ಚಾಯ್ಸ್ ಮಾಡ್ತಾನೆ. ಆದರೆ ಅಲ್ಲಿರುವಂತಹ ಜನತೆ ಈ ಒಂದು ಸ್ವತಂತ್ರವಾಗಿ ಉಳಿಯುವಂತಹ ನಿಜಾಮನ ಆಪ್ಷನ್ಸ್ಗೆ ಆಯ್ಕೆಗೆ ಅವರು ಒಗ್ಗೂಡೋದಿಲ್ಲ, ಸಮ್ಮತಿಸುವುದಿಲ್ಲ. ಆದ್ದರಿಂದ ಅಲ್ಲಿರುವಂತಹ ರಾಮಾನಂದ ತೀರ್ಥ ಎನ್ನುವಂತಹ ಒಬ್ಬ ಮೇಧಾವಿಗಳು ನಾಯಕತ್ವವನ್ನು ವಹಿಸಿಕೊಂಡು ಜನತಾ ದಂಗೆಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಸರ್ದಾರ್ ಶರಣಗೌಡ ಇನಾಮದಾರ್, ಶಿವಮೂರ್ತಿ ಅಲವಂಡಿ, ಸಿರೂರು ವೀರಭದ್ರಪ್ಪ, ಪ್ರಭುರಾಜ ಪಾಟೀಲ್, ಸಂಗನಾಳ್, ಪುಂಡಲೀಕಪ್ಪ were leading the agitation against the Nizam. The government of Nizam started harassing the common people. The people revolted against the private army of the Nizam known as Razaks. ಇಲ್ಲಿ ಜನತಾ ದಂಗೆಗಳು
ಹೈದರಾಬಾದ್ ನಿಜಾಮನ ಒಂದು ಆಯ್ಕೆಯ ವಿರುದ್ಧವಾಗಿ ನಡೀತಾ ಇದ್ದಾವೆ. ಆ ಜನತಾ ದಂಗೆಯನ್ನು ದಮನ ಮಾಡುವುದಕ್ಕೋಸ್ಕರವಾಗಿ ಹೈದರಾಬಾದ್ ನಿಜಾಮ ತನ್ನ ಖಾಸಗಿ ಪಡೆಯಾದಂತಹ ರಜಾಕ್ ಎನ್ನುವಂತಹ ಒಂದು ಪೊಲೀಸ್ ಪಡೆಯನ್ನು, ನಿಜಾಮನ ಖಾಸಗಿ ಪಡೆಯನ್ನು, ರಜಾಕ್ಸ್ ಎನ್ನುವಂತಹ ಒಂದು ಪಡೆಯನ್ನು ಈ ಜನತಾ ದಂಗೆಯನ್ನು ದಮನ ಮಾಡುವುದಕ್ಕೋಸ್ಕರವಾಗಿ ಆತ ನಿಯುಕ್ತ ಮಾಡ್ತಾ ಇದ್ದಾನೆ. ಅದು ಈ ಸಾಮಾನ್ಯ ಜನರನ್ನು ಇಲ್ಲ ಸಲ್ಲದ ರೀತಿಯಲ್ಲಿ ಅದು ಪೀಡಿಸುವಂತಹ ಒಂದು ಕೆಲಸವನ್ನು ಮಾಡ್ತಾ ಇರುತ್ತೆ. ದ ಸೆಂಟ್ರಲ್ ಗವರ್ನಮೆಂಟ್ of India undertook direct action against the Nizam and annexed it to India on September 17, 1948. Then Sardar Vallabhbhai Patel was the Home Minister and Pandit Jawaharlal Nehru was the first Prime Minister of Union India. ಇಲ್ಲಿ ರಜಾಕರ ಒಂದು ದಬ್ಬಾಳಿಕೆಯನ್ನು ವ್ಯವಸ್ಥಿತವಾಗಿ ಮನಗಂಡಂತಹ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ, ಈ ಹೈದರಾಬಾದನ್ನು ಭಾರತದ ಒಕ್ಕೂಟಕ್ಕೆ ಸೇರಿಸಿಕೊಳ್ಳುವಂತಹ ಒಂದು ನೇರ ಜವಾಬ್ದಾರಿಯನ್ನು ಕೇಂದ್ರ ಸರ್ಕಾರ ವಹಿಸಿಕೊಳ್ತಾ ಇದೆ. ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರ ಒಂದು ಕಾರ್ಯವೈಖರಿ ಇಲ್ಲಿ ಉಲ್ಲೇಖಾರ್ಹವಾಗಿದೆ. ಆದ್ದರಿಂದ ಅವರ ಒಂದು ಚತುರತೆಯಿಂದಾಗಿ ಭಾರತದ ಒಂದು ಪೊಲೀಸ್ ಪಡೆ ಈ ಹೈದರಾಬಾದ್ ನಿಜಾಮನ ರಜಾಕರ ಪಡೆಯನ್ನು ದಮನ ಮಾಡುವಂತಹ ಕೆಲಸವನ್ನು ಮಾಡಿ ಅಲ್ಲಿರುವಂತಹ ಜನತಾ ದಂಗೆಗೆ ಒಂದು ಬಲವನ್ನು ಕೊಡುವಂತಹ ಕೆಲಸ ಮಾಡ್ತಾ ಇದೆ. ಅದಕ್ಕೆ ಪ್ರತ್ಯುತ್ತರವಾಗಿ ಸೆಪ್ಟೆಂಬರ್ 17, 1948ರಲ್ಲಿ ಈ ಹೈದರಾಬಾದ್ ಮನೆತನ ಅಥವಾ ಹೈದರಾಬಾದ್ ರಾಜ್ಯ ಈ ಭಾರತದ ಒಂದು ಒಕ್ಕೂಟಕ್ಕೆ ಸೇರಿಕೊಳ್ಳುವಂತಹ ಒಂದು ಕೆಲಸವನ್ನು ಮಾಡುತ್ತೆ. ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರು ಈ ಒಕ್ಕೂಟ ಭಾರತದಲ್ಲಿ ಪ್ರಥಮ ಗೃಹ ಮಂತ್ರಿಗಳು, ಹೋಮ್ ಮಿನಿಸ್ಟರ್ ಆದರೆ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಪ್ರಧಾನಮಂತ್ರಿಗಳಾಗ್ತಾ ಇದ್ದಾರೆ. ನ್ಯಾಚುರಲ್ ರಿಸೋರ್ಸಸ್. The important rivers of this division are Bhima, Tungabhadra, Krishna, Mullamari and Bennekora. Karanja Dam is a boon to Bidar district. Red, black and alluvial soils are found in this division. Paddy is the major crop of Koppala and Raichur district. ಈ ಒಂದು ನೈಸರ್ಗಿಕ ಸಂಪನ್ಮೂಲಗಳನ್ನು ನಾವು ಸಂಕ್ಷಿಪ್ತವಾಗಿ ನೋಡೋದಾದರೆ, ಇಲ್ಲಿ ಸೋರ್ಸನ್ನು ನಾವು ನೋಡೋದಾದರೆ, ಇಲ್ಲಿ ಭೀಮಾ, ತುಂಗಭದ್ರಾ, ಕೃಷ್ಣ, ಮಲಮುರಿ ಮತ್ತು ಬೆಣ್ಣೆಕೋರ ಈ ಕಾರಂಜ ಡ್ಯಾಮ್ಗಳು ಕೂಡ ಈ ಬೀದರ್ ಡಿಸ್ಟಿಕ್ಕಲ್ಲಿ ಬರ್ತಾ ಇದ್ದಾವೆ. ಇಲ್ಲಿ ಕೆಂಪು ಮತ್ತು ಕಪ್ಪು ಮತ್ತು ಕರಿಮೆನ್ನು ಆಲಿವೇಲ್ ಸಾಯಿಲ್ ಇವುಗಳು ಇರೋದರಿಂದ ಈ ಒಂದು ಪ್ರದೇಶದಲ್ಲಿ ನಾವು ಭತ್ತವನ್ನು ವಿಶೇಷವಾಗಿ ಕೊಪ್ಪಳ ಮತ್ತು ರಾಯಚೂರು ಡಿಸ್ಟಿಕ್ಗಳಲ್ಲಿ ಬೆಳೆಯೋದನ್ನು ನಾವು ನೋಡ್ತಾ ಇದ್ದೇವೆ. ಶುಗರ್ ಕೇನ್ ಈಸ್ ದ ಮೇಜರ್ ಕಮರ್ಷಿಯಲ್ ಕ್ರಾಪ್. ದ ಅದರ್ ಮೇಜರ್ ಕ್ರಾಪ್ಸ್ ಆರ್ ಕಾಟನ್, ಫಾಕ್ಸ್ಟೈಲ್, ಮಿಲೆಟ್, ಆರ್ಸ್, ಗ್ರಾಮ್ ಆ್ಯಂಡ್ ಪಲ್ಸಸ್. ದ ಫಾರೆಸ್ಟ್ ಈಸ್ sporadic in this division. Dense forest is present in the Sandur Taluk of Bellary district. Bidar as the most sporadic forest and Koppala as the lowest forest. ಈ ಕಲಬುರಗಿ ಡಿವಿಷನ್ನಲ್ಲಿ ವಿಶೇಷವಾಗಿ ನೋಡೋದಾದರೆ ತುಂಬ ಉತ್ತಮವಾದಂತಹ ಮಳೆಯ ಆಧಾರಿತವಾಗಿ ಹುಟ್ಟುವಂತಹ ನದಿಗಳು ಹರಿತಾ ಇದ್ದಾವೆ. ಇಲ್ಲಿ ಕಪ್ಪು, ಕೆಂಪು ಮತ್ತು ಮೆಕ್ಕಲು ಮಿಶ್ರಿತ ಮಣ್ಣನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಭತ್ತ ಇಲ್ಲಿ ಪ್ರಮುಖ ಬೆಳೆಯಾಗಿದೆ. ಇನ್ನು ಕಮರ್ಷಿಯಲ್ ವಾಣಿಜ್ಯ ಬೆಳೆಯಾಗಿ ಕಬ್ಬನ್ನು ನಾವು ನೋಡ್ತಾ ಇದ್ದೇವೆ, ಶುಗರ್ ಕೇನನ್ನು ನಾವು ನೋಡ್ತಾ ಇದ್ದೇವೆ. ಜೊತೆಗೆ ಈ ಹತ್ತಿಯನ್ನು ಮತ್ತು ಬೇಳೆಗಳನ್ನು, ತೊಗರಿ ಬೇಳೆಯನ್ನು, ಇಂತಹ ವಿಶೇಷ ಥರದ ಬೇಳೆಯ ಒಂದು ಬೆಳೆಯುವಿಕೆಯನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಇನ್ನು ಅರಣ್ಯಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ ಇಲ್ಲಿರುವಂತಹ ಅರಣ್ಯ ಬೇರೆ ಡಿವಿಷನ್ಗೆ ಕಂಪೇರ್ ಮಾಡೋದಾದರೆ ಕಡಿಮೆ ಎಂದು ಹೇಳ್ಬೋದು. ಆದರೆ ಇಲ್ಲಿ ಬೀದರ್ ಡಿಸ್ಟಿಕ್ ಉತ್ತಮವಾದಂತಹ ಅರಣ್ಯ ಪ್ರದೇಶವನ್ನು ಹೊಂದಿದ್ರೆ, ಕೊಪ್ಪಳ ಜಿಲ್ಲೆ ಅತಿ ಕಡಿಮೆಯಾದಂತಹ ಅರಣ್ಯ ಪ್ರದೇಶವನ್ನು ಹೊಂದಿದೆ. ಇದು ಹೊಸಪೇಟೆ ಡ್ಯಾಮು, ತುಂಗಭದ್ರಾ ಡ್ಯಾಮ್.
The minerals available in this division are silver, silica, gold, iron ore, limestones, manganese ore, granite stone is available in all the districts of this division. This division is not rich from natural resources perspective. ಇಲ್ಲಿ ಮ್ಯಾಗನೀಸ್ ಅಂಡ್ ಮಿನರಲ್ಸ್ ಅಂದ ತಕ್ಷಣ ಎಲ್ಲ ಕಡೆಯೂ ಕೂಡ ಎಲ್ಲ ಮಟ್ಟದ ಒಂದು ಅದಿರುಗಳು, ಒಂದು ಆ ಲೋಹಗಳು ದೊರೆಯುವುದನ್ನು ನೋಡ್ತಾ ಇದ್ದೇವೆ. ಆದರೆ ಈ ಕಲಬುರಗಿ ಡಿವಿಷನ್ನಲ್ಲಿ ಒಂದು ವಿಶೇಷತೆ ಅಂತಂದರೆ ಈ ಅಟ್ಟಿ ಚಿನ್ನದ ಗಣಿ, ರಾಯಚೂರು ಡಿಸ್ಟ್ರಿಕ್ಟ್ನಲ್ಲಿ ಬರುವಂತಹ ಅಟ್ಟಿ ಚಿನ್ನದ ಗಣಿ ಅತಿ ಪ್ರಮುಖವಾದಂಥದ್ದು. ಮತ್ತು ಇಲ್ಲಿ ಗ್ರಾನೈಟ್ಸ್ ಕೂಡ ಅತಿ ವಿಪುಲವಾಗಿ ದೊರೀತಾ ಇದೆ. ಆದರೆ ಇವುಗಳ ಒಂದು ಹೊರತೆಗೆಯುವಿಕೆಯ ಪ್ರಮಾಣ ಅತಿ ಕಡಿಮೆ ಎಂದು ನಾವು ಹೇಳ್ಬೋದು. ತುಂಗಭದ್ರಾ ಡ್ಯಾಮ್ ಪ್ರೊವೈಡ್ಸ್ irrigation facilities to Raichur and Ballari districts of this division. Basava Sagara Dam built across River Krishna provides irrigation facility to Raichur and Kalaburgi districts. Karanja project provided irrigation facilities to Bidar district. ಇಲ್ಲಿ ತುಂಗಭದ್ರಾ ಡ್ಯಾಮ್ ವಿಶೇಷವಾಗಿ ಈ ನೀರಾವರಿಗೆ ಸಂಬಂಧಪಟ್ಟಂತೆ ರಾಯಚೂರು ಮತ್ತು ಬಳ್ಳಾರಿ ಡಿಸ್ಟ್ರಿಕ್ಟ್ನಲ್ಲಿ ತುಂಬ ಉತ್ತಮವಾದಂತಹ ನೀರಾವರಿಗೆ ಈ ತುಂಗಭದ್ರಾ ಡ್ಯಾಮ್, ಹೊಸಪೇಟೆಯ ತುಂಗಭದ್ರಾ ಡ್ಯಾಮ್ ತುಂಬ ಉಪಯುಕ್ತಕಾರಿಯಾಗಿದೆ. ಜೊತೆಗೆ ಈ ಬಸವಸಾಗರ ಅಣೆಕಟ್ಟನ್ನು ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಇದು ಕೂಡ ಆ ರಾಯಚೂರು ಮತ್ತು ಕಲಬುರಗಿ ಜಿಲ್ಲೆಗಳಲ್ಲಿ ಈ ನೀರಾವರಿಯ ಒಂದು ವ್ಯವಸ್ಥೆಗೆ ಅತಿ ಪೂರಕವಾಗಿದೆ. ಇನ್ನು ಕಾರಂಜ ಪ್ರಾಜೆಕ್ಟನ್ನು ನಾವು ನೋಡೋದಾದರೆ ಅದು ಕೂಡ ನೀರಾವರಿಗೆ ಬೀದರ್ ಡಿಸ್ಟ್ರಿಕ್ಟ್ನಲ್ಲಿ ಅತಿ ಉತ್ತಮವಾದಂತಹ ಒಂದು ಪ್ರಾಜೆಕ್ಟ್ ಆಗಿದೆ. ಇದನ್ನು ನರ್ಮದಾ ನದಿ ಪ್ರಾಜೆಕ್ಟಿನ ಒಂದು ಅಡಿಭಾಗ ಎಂದು ಹೇಳ್ಬೋದು. ಇದು ಅದಿರಿಗೆ ಸಂಬಂಧಪಟ್ಟಂತೆ ಬಳ್ಳಾರಿ ಸಂಡೂರು ಭಾಗದಲ್ಲಿ ಆ ಮ್ಯಾಗ್ನೀಸ್ ಅದಿರಿಗೆ ಇರುವಂತಹ ಒಂದು ಉದಾಹರಣೆ. ಫಾರೆಸ್ಟ್ ಆ್ಯಂಡ್ ವೈಲ್ಡ್ ಲೈಫ್. ದಿಸ್ ಡಿವಿಷನ್ ಈಸ್ ಎ ಫಾರೆಸ್ಟ್ ಡೆಫಿಸಿಟ್ ಡಿವಿಷನ್. ದೇರ್ ಆರ್ ನೋ ಬಿಗ್ ವೈಲ್ಡ್ ಆನಿಮಲ್ಸ್ ಹಿಯರ್. Langur, deer, fox, bear, wolf, wild dogs are found in this division. Darozi Bear Sanctuary is in Ballari district. Deers are there in Raichur district. ಇಲ್ಲಿ ನಾವು ನಮ್ಮ ಕರ್ನಾಟಕದಲ್ಲಿಯೇ ಅತಿ ಉತ್ತಮವಾದಂತಹ ಕರಡಿ ಧಾಮ ಎಲ್ಲಿದೆ ಅಂತಂದ್ಬಿಟ್ಟು ನೇರವಾಗಿ ಕೇಳಿದಂತಹ ನೇರವಾದಂತಹ ಸ್ಪಷ್ಟವಾದಂತಹ ಉತ್ತರ ಬರೋದು ದರೋಜಿ ಕರಡಿ ಧಾಮ. ಅದು ಬಳ್ಳಾರಿ ಡಿಸ್ಟ್ರಿಕ್ಟ್ನಲ್ಲಿ ಇರುವುದನ್ನು ನೋಡ್ತಾ ಇದ್ದೇವೆ. ಅದನ್ನು ಹೊರತುಪಡಿಸಿ ಇಲ್ಲಿ ಉತ್ತಮವಾದಂತಹ ಅರಣ್ಯ ಮತ್ತು ಸಾಮಾನ್ಯವಾದಂತಹ ಅರಣ್ಯ ಮತ್ತು ಈ ಚಿಗರೆ, ನರಿ, ತೋಳದಂತಹ ಪ್ರಾಣಿಗಳು ಇರುವಂತಹ ಅರಣ್ಯವನ್ನು ನಾವು ನೋಡ್ತಾ ಇದ್ದೇವೆ. Agriculture and industries. Agriculture is the main occupation in this division. The average rainfall is less. Crops are grown according to the rains. As the average rainfall is less, the division is prone to droughts often. Hence, the districts of this division are called as drought-prone districts. Iron and steel industries, sugar industries, cement industries and thermal power plants are the major industries of this division. ಇಲ್ಲಿ ನಿಮಗೆ ಗೊತ್ತಿರುವಂತೆಯೇ ಅತಿ ಮಳೆಯಿಂದ ವಂಚಿತವಾದಂತಹ ಜಿಲ್ಲೆಗಳು ಎಂದು ನಾವು ಪ್ರತಿ ವರ್ಷ ಪತ್ರಿಕೆಗಳಲ್ಲಿ ನಾವು ಓದ್ತಾ ಇದ್ದೇವೆ. ಅತಿ ಬರಗಾಲವನ್ನು ಎದುರಿಸುವಂತಹ ಜಿಲ್ಲೆಗಳು ಕೂಡ ಕಲಬುರಗಿ ಜಿಲ್ಲೆಯಲ್ಲಿ ಬರ್ತಾ ಇದ್ದಾವೆ. ಇಲ್ಲಿ ಆದರೂ ಕೂಡ ಆ ಬರವನ್ನು ನೀಗಿಸುವುದಕ್ಕೋಸ್ಕರವಾಗಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಗಳು ಇಲ್ಲಿ ವಿಶೇಷವಾದಂತಹ ಸಕ್ಕರೆ ಕೈಗಾರಿಕೆ, ಸಿಮೆಂಟ್ ಕೈಗಾರಿಕೆ ಮತ್ತು ಐರನ್ ಮತ್ತು ಸ್ಟೀಲ್ ಕೈಗಾರಿಕೆಗಳನ್ನು ಸ್ಥಾಪಿಸುವಂತಹ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾವೆ. ಬೀದರ್
Bidari art, employment to people here. The Bidari art of Bidar is very famous. Ballari and Koppala have larger iron and steel industries. Similarly, Yadgir and Kalaburgi have huge cement industries. The tourism of this place is slowly picking up. Ampi, Tungabhadra Dam, Sannati of Kalaburgi district, Khwaja Bundi Nawaz Dargah, the port of Bidar, Basava Kalyan, Atti gold mine of Raichur are the major tourist centers of this division. Atti gold mine of Raichur district produces the highest gold in India. ನಾವು ಬರೀ ಹಿಂದುಳಿದಿದೆ ಎನ್ನುವಂಥ ವಿಚಾರವನ್ನೇ ಇಟ್ಟುಕೊಂಡು ಅಧ್ಯಯನ ಮಾಡೋದು ಅಷ್ಟು ಸೂಕ್ತವಾಗೋದಿಲ್ಲ. ಇಲ್ಲಿ ಪ್ರಸ್ತುತದಲ್ಲಿ ಹಿಂದುಳಿದಿರುವಂತಹ ಕಲಬುರಗಿ ಜಿಲ್ಲೆ ಇತಿಹಾಸದಲ್ಲಿ ಅತಿ ಶ್ರೀಮಂತಿಕೆಯಿಂದ ಅತಿ ವೈಭವದಿಂದ ಬೆಳೆದಂತಹ ಈ ಕಲಬುರಗಿ ವಿಭಾಗದ ಪ್ರದೇಶಗಳು ಕೆಲವೊಂದು ವಿಶೇಷತೆಯನ್ನು ತಮ್ಮಲ್ಲಿ ಇಟ್ಟುಕೊಂಡಿದ್ದಾವೆ. ಬಿದರಿ ಆರ್ಟ್ಗೆ ಬೀದರ್ ಜಿಲ್ಲೆ ಫೇಮಸ್ ಆದರೆ ಬಳ್ಳಾರಿ ಮತ್ತು ಕೊಪ್ಪಳ ಜಿಲ್ಲೆಯಲ್ಲಿ ದೊಡ್ಡ ಪ್ರಮಾಣದ ಈ ಕಬ್ಬಿಣ ಮತ್ತು ಉಕ್ಕಿನ ಒಂದು ಕೈಗಾರಿಕೆಗಳನ್ನು ನಾವು ನೋಡ್ತಾ ಇದ್ದೇವೆ ಮತ್ತು ಆ ಕಚ್ಚಾ ವಸ್ತು ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಯಾದಗಿರಿ ಮತ್ತು ಕಲಬುರಗಿಯಲ್ಲಿ ಸಿಮೆಂಟ್ ಕೈಗಾರಿಕೆಯ ಒಂದು ಕುರುಹುಗಳನ್ನು ಮತ್ತು ಶ್ರೀಮಂತಿಕೆಯನ್ನು ನಾವು ನೋಡ್ತಾ ಇದ್ದೇವೆ. ಇನ್ನು ಈ ಪ್ರವಾಸೋದ್ಯಮಕ್ಕೆ ನಾವು ಸಂಬಂಧಪಟ್ಟಂತೆ ನೋಡೋದಾದರೆ ಹಂಪಿ, ತುಂಗಭದ್ರಾ ಡ್ಯಾಮ್, ಸನ್ನತಿ ಆಫ್ ಕಲಬುರಗಿ ಡಿಸ್ಟ್ರಿಕ್ಟ್. ಇಲ್ಲಿ ಹಂಪಿಯಲ್ಲಿ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯನ್ನು ಅಲ್ಲಿರುವಂಥ ಕಲೆ ವಾಸ್ತು ಶಿಲ್ಪಗಳ ವಿದೇಶಿಯರನ್ನು ಕೂಡ ಕೈ ಬೀಸಿ ಕರೆಯುವಂತಹ ಕೆಲಸವನ್ನು ಮಾಡ್ತಾ ಇದ್ದೇವೆ. ತುಂಗಭದ್ರಾ ಡ್ಯಾಮ್ ಕೂಡ ಅಷ್ಟೇ, ಎಂಥ ಪ್ರವಾಸಿಗನನ್ನು ಕೂಡ ತನ್ನತ್ತ ಕ್ಷಣಕಾಲ ಮತ್ತು ಗಂಟೆಗಳ ಕಾಲ, ದಿನಗಳ ಕಾಲ ಆಕರ್ಷಣೆ ಮಾಡಿಕೊಳ್ಳುವಂತಹ ಒಂದು ಚಾಕಚಕ್ಯತೆ, ಒಂದು ಅದ್ಭುತ ಆಶ್ಚರ್ಯವನ್ನು ಹೊಂದಿ ಕಟ್ಟಲ್ಪಟ್ಟಂಥ ಒಂದು ಅಣೆಕಟ್ಟು. ಇನ್ನು ಸನ್ನತಿ ಎನ್ನುವುದು ಇದು ಪ್ರಾಚೀನ ಕಾಲದಲ್ಲಿ ಒಂದು ಮುಖ್ಯವಾದಂತಹ, ಈ ಮೌರ್ಯರ ಕಾಲದಲ್ಲಿ ಮುಖ್ಯವಾದಂತಹ ಒಂದು ಪ್ರದೇಶವಾಗಿತ್ತು. ಅಲ್ಲಿ ಈಗಲೂ ಕೂಡ ನಮ್ಮ ಕರ್ನಾಟಕದಲ್ಲಿ ಮೌರ್ಯ ಅಶೋಕನ ಪ್ರಧಾನ ಶಿಲಾಶಾಸನಗಳು, ಕೆಲವೊಂದು ತುಂಡುಗಳು, ಕೆಲವೊಂದು ಚೂರುಗಳು ಭಾಗಗಳು ಎಲ್ಲಿ ಸಿಕ್ಕಿದ್ದಾವೆ ಅಂದರೆ ಸನ್ನತಿ ಅಂತ ಹೇಳ್ಬೋದು. ಅಷ್ಟು ಇತಿಹಾಸ ವಿಶೇಷತೆಯನ್ನು ಹೊಂದಿರುವಂಥ ಒಂದು ಪ್ರದೇಶ ಸನ್ನತಿ. ಇನ್ನು ಖ್ವಾಜಾ ಬಂದಿ ನವಾಜ್ ದರ್ಗಾನು ಕೂಡ ಈ ಧಾರ್ಮಿಕ ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾರುವಂತಹ ಒಂದು ದರ್ಗಾ ಎಂದು ಹೇಳ್ಬೋದು. ಅದು ಕೂಡ ಈ ಬೀದರ್ ಕಲಬುರಗಿಯಲ್ಲಿ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇನ್ನು ಫೋರ್ಟ್ ಆಫ್ ಬೀದರ್, ಬಹುಮನಿ ಸಾಮ್ರಾಟರಿಂದ ನಿರ್ಮಿತವಾದಂತಹ ಬೀದರಿನ ಕೋಟೆ ಯಾವುದೇ ಕಾಲಕ್ಕೂ ಕೂಡ ತನ್ನ ಈ ಪ್ರವಾಸಿಗರ ಆಕರ್ಷಣೆಯನ್ನು ಕಳೆದುಕೊಳ್ಳದೇ ಇರುವಂತಹ ಒಂದು ಅತಿ ಸುಂದರವಾದ ಕೋಟೆ ಎಂದು ಹೇಳ್ಬೋದು. ಬಸವ ಕಲ್ಯಾಣವನ್ನು ನೋಡಿದರೆ ಬಸವಣ್ಣನವರ ಒಂದು ಕ್ರಾಂತಿಯ ಹುಟ್ಟೂರು ಮತ್ತು ಕಲ್ಯಾಣ ಚಾಲುಕ್ಯರ ಒಂದು ರಾಜಧಾನಿ, ಅವರ ಕುರುಹುಗಳನ್ನು ಕೂಡ ನಾವು ಬಸವ ಕಲ್ಯಾಣದಲ್ಲಿ ನೋಡಬಹುದು. ಅದು ಕಲಬುರಗಿ ವಿಭಾಗದಲ್ಲಿ ಬರುವಂಥ ಒಂದು ತಾಲೂಕು ಕೇಂದ್ರ. ಇನ್ನು ರಾಯಚೂರು ಜಿಲ್ಲೆಯಲ್ಲಿ ಬರುವಂತಹ ಅಟ್ಟಿ ಬಂಗಾರದ ಒಂದು ಗಣಿ ನಮ್ಮ ದೇಶದಲ್ಲಿಯೇ ಅತಿ ಹೆಚ್ಚು ಚಿನ್ನವನ್ನು ಉತ್ಪಾದನೆ ಮಾಡುವಂತಹ ಒಂದು ಬಂಗಾರದ ಗಣಿಯಾಗಿದೆ, ಬಂಗಾರದ ಒಂದು ಕೈಗಾರಿಕೆಯಾಗಿದೆ ಎಂದು, ಚಿನ್ನದ ಕೈಗಾರಿಕೆಯಾಗಿದೆ ಎಂದು ಹೇಳ್ಬೋದು. ಇಷ್ಟು ವಿಚಾರಗಳನ್ನು ಈ ಒಂದು ವಿಡಿಯೋದಲ್ಲಿ ಸಂಕ್ಷಿಪ್ತ ಮಾಹಿತಿಗಳೊಂದಿಗೆ ನೋಡಿದ್ದೇವೆ ಮತ್ತು ಮುಂದಿನ ವಿಡಿಯೋದಲ್ಲಿ ಇನ್ನೂ ಬೇರೆ ಬೇರೆ ವಿಚಾರದೊಂದಿಗೆ ಬರೋಣ ಎಂದು ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರಗಳು.